ಮಹಾಲಕ್ಷ್ಮಿ ನಿನ್ನ ಪಾದಕ ಶಂಭೂಗೋ ಚೆಂಡಿನ ತಾಯಿ ನಿನ್ನ ಪಾದಕ ಶಂಭೂಗೋ ಮಲ್ಲಿಗುವಿನ ಮಾಲಿ ನಿನ್ನ ಪಾದಕ ಶಂಭೂಗೋ. ಇವತ್ತಿನ ಮಠದಾಗ ನಮ್ಮನ್ನ ಎಷ್ಟು ಕೀಳು ಮಠದಲ್ಲಿ ಕಾಣ್ತಿತ್ತು ಸಮಾಜ, ಅಷ್ಟೊಂದು ಈಗ ಗ್ರಾಮದಲ್ಲಿ ಎಲ್ಲಾ ಗುರು ಹಿರಿಯರು ಕೂಡಿ ಎಲ್ಲಾ ಯುವಕ ಮಂಡಳಿಯವರು ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸಮಾಜದ ಒಂದು ಓಣಿಯಿಂದ ತಾಯಿಯ ಗುರಿ ಮೆರವಣಿಗೆ ಮುಖಾಂತರ ತಾಯಿಯ ಗುಡಿಗೆ ಬಂದು ನಾವು ಅಭಿಷೇಕ ಮಾಡ್ತೇವೆ. ಮಹಾಲಕ್ಷ್ಮಿ ನಿನ್ನ ಪಾದಕ ಶಂಭೂಗೋ ಚೆಂಡಿನ ತಾಯಿ ನಿನ್ನ ಪಾದಕ ಶಂಭೂಗೋ ಮಲ್ಲಿಗುವಿನ ಮಾಲಿ ನಿನ್ನ ಪಾದಕ ಶಂಭೂಗೋ. ಧೋ 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 ನಮಸ್ಕಾರ ರೀ ಅಧ್ಯಕ್ಷರ. ಹೇಳ್ರಿ, ನಿಮ್ಮ ಹರಿಜನ ಗಿರಿಜನದವರಿಗೆ ನಮ್ಮ ದೇವಾಂಗ ಸಮಾಜದವರು ಎಷ್ಟು ವರ್ಷದಿಂದ ಈ ನಿಮ್ಗೆ ಅಭಿಷೇಕ ಮಾಡೋದನ್ನ? 50 ವರ್ಷದಿಂದ ಅಭಿಷೇಕ ಮಾಡಕ ದೇವಾಂಗ ಸಮಾಜದ ಎಲ್ಲಾ ಗುರು ಹಿರಿಯರು ಬಂದು ನಮ್ಮ ಓಣಿಯಲ್ಲಿ ಬಂದು. ಯಾವಾಗ ಬಂದಿದ್ರಿ ಅವರು? 50 ವರ್ಷದ ಹಿಂದ 50 ವರ್ಷದಿಂದ ಬಂದು ನಮ್ಮ ಓಣಿಯಲ್ಲಿ ಬಂದು ಎಲ್ಲರೂ ಗುರು ಹಿರಿಯರನ್ನು ನಮ್ಮ ಸಮಾಜದವ್ರನ್ನ ಕೂಡಿಸಿ ನೀವು ಒಂದು ಗರ್ಭಗುಡಿಯಲ್ಲಿ ತಾಯಿಯ ಒಂದು ಅಭಿಷೇಕ ಮಾಡೋಕ ನೀವೆಲ್ಲರೂ ಭದ್ರ ಆಗ್ಬೇಕು ಅನ್ನುವಂತ ವಿಚಾರ ಇಟ್ಟಾಗ ಅದಕ್ಕೆ ಬಹಳ ಸಂತೋಷದಿಂದ ನಮ್ಮ ಜನಾಂಗ ಒಪ್ಪಿಗೆ ನೀಡಿ ತಾಯಿಯ ಗರ್ಭಗುಡಿಯಲ್ಲಿ ಬಂದು ಅಭಿಷೇಕ ಮಾಡಿ ತಾಯಿಗೆ ಪುಷ್ಪ ಅರ್ಪಣೆಯನ್ನು ಮಾಡ್ತಾರೆ. 50 ವರ್ಷ ನಡೆಸ್ಕೊಂತ ಬಂದ್ವಿ. 50 ವರ್ಷದಿಂದ ನಡ್ಸ್ಕೊಂತ ಬಂದ್ವಿ. ಇನ್ನು ಜೀವಮಾನ ಇರುವವರೆಗೂ ಕೂಡ ಅದೇ ರೀತಿಯಾಗಿ ನಾವು ತಾಯಿಯ ಸೇವೆಯನ್ನು ಮಾಡಕ್ಕೆ ನಾವು ಭದ್ರದೀವಿ. ಎಲ್ಲಾ ಸಮಾಜದ ಕಡೆಗೆ ಇರ್ತಕ್ಕಂಥ ದಲಿತ ಸಮುದಾಯವನ್ನು ಗುರುತಿಸಿ ನಮ್ಮನ್ನ ಇವತ್ತು ಗರ್ಭಗುಡಿಯಲ್ಲಿ ಅಭಿಷೇಕ ಮಾಡ್ಸಕ್ಕ ಅದು ಯಾವ್ದಾದ್ರು ಊರಿದ್ರೆ ಅದು ಸುಳಿಬಾಯಿ ಗ್ರಾಮ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ಬೇಕು. ಈ ರಾಜ್ಯದಲ್ಲಿ ನಮ್ಮ ಸಮುದಾಯದ ಮಂದಿಗೆ ಅವಕಾಶ ಕೊಟ್ಟು ಫಸ್ಟ್ ಅಂತ. ಯಾಕಂದ್ರ ಹಿಂದಿನ ಕಾಲ ನಾವು ಕೇಳಿದ್ವಿ, ಒಂದು ಚಾ ಕುಡಿಯಕ್ ಹೋದ್ರ ಅವ್ರ ಕಪ್ಪು ಬಸಿ ಬೇರೆ ಇಡ್ತಿದ್ರು ಅಂತ ಒಂದು ಸಂದರ್ಭದಲ್ಲೂ ನಮ್ಮ ಊರಿನ ಎಲ್ಲ ಹಿರಿಯರು, ಎಲ್ಲಾ ಸಮುದಾಯದ ಹಿರಿಯರು ನಿಮಗ ಬನಶಂಕರಿ ತಾಯಿಗೆ ಅಭಿಷೇಕ ಮಾಡ್ಸಕ ಅನುಮತಿ ಕೊಟ್ಟಾರಪ್ಪ ಅಂದ್ರೆ ಅದು ನಿಮ್ ದೊಡ್ಡ ಹೆಮ್ಮೆ. ಹೌದಲ್ರಿ? 50 ವರ್ಷ ನೀವು ನಡ್ಸ್ಕೊಂತ ಬಂದಿರಲ್ಲ, ನಿಮ್ ಕಳಬಳ್ಳಿ ಮಂದಿ ಎಲ್ಲ ಕರ್ಕೊಂಡ್ ಬಂದಿರ್ತಾರಲ್ಲ, ಸುತ್ತಮುತ್ತಲ ನಮ್ಮ ಬಂಧು ಬಳಗನ ಎಲ್ಲರನ್ನ ಕರೆಸ್ಕೊಂಡು ಎಲ್ಲರೂ ಒಕ್ಕಟ್ಟದಿಂದ ಸಮಾಜದ ಒಂದು ಓಣಿಯಿಂದ ತಾಯಿಯ ಗುರಿ ಮೆರವಣಿಗೆ ಮುಖಾಂತರ ತಾಯಿಯ ಗುಡಿಗೆ ಬಂದು ನಾವು ಅಭಿಷೇಕ ಮಾಡ್ತೇವೆ. ಬಹಳ ಖುಷಿ. ನಾವು ಇದನ್ನ ಉಂಡವ್ರಿಗೆ ಗೊತ್ತಿರ್ತದ ಅಡಿಗೆ ರುಚಿ, ಉಳ್ಳಾರ್ದವ್ರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಅದ್ರ ರುಚಿ ಏನು ಅನ್ನೋದಂತದ್ದು ಇವತ್ತಿನ ಮಠದಾಗ ನಮ್ಮನ್ನ ಎಷ್ಟು ಕೀಳು ಮಠದಲ್ಲಿ ಕಾಣ್ತಿತ್ತು ಸಮಾಜ, ಅಷ್ಟೊಂದು ಈಗ ಗ್ರಾಮದಲ್ಲಿ ಎಲ್ಲಾ ಗುರು ಹಿರಿಯರು ಕೂಡಿ ಎಲ್ಲಾ ಯುವಕ ಮಂಡಳಿಯವರು ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇಂಥ ಒಂದು ಸೌಭಾಗ್ಯ ನಾವು ಪಡಿಬೇಕಾದ್ರೆ ಈ ಗ್ರಾಮದಾಗ ಹುಟ್ಟಿದ್ದು ಪುಣ್ಯ ಅಂತಕ್ಕಂಥ ಮಾತು ಸ್ಪಷ್ಟವಾಗಿ. ಬಹಳ ಸಂತೋಷ ನೀವು ಮಾಹಿತಿ ಕೊಟ್ಟಿದ್ದಕ್ಕಾಗಿ. ತಂಗಿ ಏನ್ ಮಾಡಕತ್ತೀರ ಇಲ್ಲಿ? ನಾವ್ರಿ ಸೋಮವಾರ ದಿನ ರೀ ನಮ್ದು ಸಾಮೂಹಿಕ ಲಲಿತಾ ಸಹಸ್ರನಾಮ ಮತ್ತು ಉಡಿ ತುಂಬೋ ಕಾರ್ಯಕ್ರಮ ಐತ್ರಿ. ನಮ್ಮೂರು ಜಾತ್ರೆ ಸಲುವಾಗಿ ಅದಕ್ಕಾಗಿ ಉಡಿ ತುಂಬೋ ಸಾಮಾನ ಕುಂಕುಮಾರ್ಚನೆಗೆ ಕುಂಕುಮ ರೆಡಿ ಮಾಡ್ಕೊಂಡ್ರಿ, ಪ್ಯಾಕಿಂಗ್ ಮಾಡಿ ಇವೆಲ್ಲ ಪ್ಯಾಕ್ ಮಾಡಕತ್ತೀರ? ಪ್ಯಾಕ್ ಮಾಡಕತ್ತೀವಿ. ಇವನ್ನೆಲ್ಲ ಸಾಮಗ್ರಿಗಳನ್ನ ಯಾರು ಕೊಡ್ಸಾರ? ಯಾರಂತ ಒಬ್ರ ಅಂತ ಏನ್ ಸಪ್ರೇಟ್ ಅನ್ ಯಾರೇನ್ ಕೊಡ್ಸಿಲ್ರಿ, ಎಲ್ಲಾ ಸಮಾಜದವರು ದೇಣಿಗೆ ಕಲೆಕ್ಟ್ ಮಾಡ್ಯಾರಿ. ಆ ದೇಣಿಗೆ ದುಡ್ಡಲ್ಲಿ ಇದನ್ನೆಲ್ಲ ತಗೊಂಬಂದು ರೆಡಿ ಮಾಡಾಕ್ತೀವಿ. ಇವನ್ನೆಲ್ಲ ಪ್ಯಾಕ್ ಮಾಡಿ ಸೋಮವಾರ ದಿವಸ ಫಂಕ್ಷನ್ ಎಲ್ಲಿ ಐತದ? ನಮ್ಮೂರು ಶಾಕಂಬರಿ ಕಲ್ಯಾಣ ಮಂಟಪದಾಗ ಐತ್ರಿ. ಎಷ್ಟು ಗಂಟೆಗೆ ಐತಮ್ಮ? ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಐತ್ರಿ. ಹೌದಾ? ದೊಡ್ಡ ಕಾರ್ಯಕ್ರಮ ದೊಡ್ಡ ಪ್ರಮಾಣದಾಗ ಐತಿ. ಅಜ್ಮಾಸ್ ಎಷ್ಟು ಜನಕ್ಕೆ ನೀವು ಉಡಿ ತುಂಬುವಂತ ಕಾರ್ಯಕ್ರಮ ಮಾಡಕತ್ತೀರಿ? ಸುಮಾರು 4-5 ಸಾವಿರ ಜನ. 4-5 ಸಾವಿರ ಜನ. ಅಷ್ಟು ಜನಕ್ಕೆಲ್ಲ ನೀವು ಸಾಮಗ್ರಿಗಳನ್ನ ನೀವೆಲ್ಲ ಖರೀದಿ ಮಾಡ್ಕೊಂಡ್ಬಿಟ್ಟಿರಿ? 4-5 ಸಾವಿರ ಜನ. 4-5 ಸಾವಿರ ಜನ ಬಾಳ ಆತ. ಅಷ್ಟು ಜನದ ಐತ್ರಿ. ಏನೇನದಾವ ಇದ್ರಾಗ? ಇದಾಗ್ರಿ ಇದು ಉಡಿ, ಇದು ಫಸ್ಟ್ ಜಂಪರ್ ಪೀಸ್ ಐತ್ರಿ, ಮತ್ರಿ ಅರಿಶಿನ ಐತ್ರಿ, ಆಮೇಲೆ ಅಡಿಕಿ, ಉತ್ತತ್ತಿ, ಬಳಿ, ಒಂದ್ ಸ್ವಲ್ಪ ಅಕ್ಕಿ ಕಾಳು ಹಾಕಿವ್ರಿ, ಮತ್ತೆ ಅರಿಶಿನ ಕುಂಕುಮ ಪ್ಯಾಕೆಟ್ ಅಲ್ಲಿ ಮಾಡಾತಾರ್ರಿ. ಅವನಷ್ಟು ಹಾಕಿ
ನಾವ್ ಬಂದಂತ ನಮ್ಮ ಊರಿಗೆ ಬಂದಂತ ಹೆಣ್ಮಗಳಿಗೆ ಆಕಿಗೆ ಏನೇನ್ ಪದ್ಧತಿ ನಾವ್ ಮನೆಯಿಂದ ಹೆಂಗ್ ಮಾಡ್ತೀವೋ ಅದ್ರಂಗ್ ನಾವು ಭಾವೈಕ್ಯತೆ ಜಾತ್ರೆಗೋಸ್ಕರ ನಾವು ಆಕಿಗ್ ಬಂದಂತ ಹೆಣ್ಮಗಳಿಗೆ ಖಾಲಿ ಕೈಲಿ ಕಾಸಂಗಿಲ್ಲ. ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬಿ ಆಕಿ ನಮ್ಮನಿ ಹೆಣ್ಮಗಳ ತರ ನಾವ್ ಕಳಿಸ್ಬೇಕಂತಂದು ಈ ತರ ಹಮ್ಕೊಂಡಿವ್ರಿ ನಾವೆಲ್ಲಾ ಮಹಿಳೆಯರು ಸೇರಿ ಮಾಡೀವ್ರಿ. ಹೌದು, ಭಾವೈಕ್ಯತೆ ಜಾತ್ರೆ ಅಂತ ಮಾಡಕತ್ತೀವಿ. ಹೌದ್ರಿ. ಮತ್ತೆ ಈಗ ಭಾವೈಕ್ಯತೆ ಅಂದಾಗ ಈ ಹಿಂದೂ ಮಹಿಳೆಗೆ ಅಷ್ಟೋ ನೀವು ಉಡಿ ತುಂಬ್ತಿರೋ ಅಥವಾ ಮುಸಲ್ಮಾನ್ ಬಾಂಧವರ ಮಹಿಳೆಯರಿಗೆ ಉಡಿ ತುಂಬ್ತಿರೋ? ಹೌದ್ರಿ. ಈಗ್ರಿ ಭಾವೈಕ್ಯತೆ ಜಾತ್ರೆ ಅಂದ್ಮ್ಯಾಗ ಇದ್ರಾಗ ಹಿಂದೂ ಧರ್ಮದವ್ರು ಬರ್ತಾರ, ಮುಸಲ್ರು ಬರ್ತಾರ, ಕ್ರಿಶ್ಚಿಯನ್ಸ್ ಬರ್ತಾರ, ಎಲ್ಲಾ ಸರ್ವ ಧರ್ಮದವ್ರು ಎಲ್ಲಾರು ಬರ್ತಾರ. ಇದ್ರಾಗ ಎಲ್ಲಾರು ಬರ್ತಾರ ಅಂದ್ಮ್ಯಾಗ ನಾವ್ ಎಲ್ಲಾ ಹೆಣ್ಮಕ್ಳಿಗೂ ತುಂಬೇಕಾ? ಯಾಕಂದ್ರೆ ಹಿಂದೂ ಧರ್ಮ ಅಂತ ಆಕಿ ಒಬ್ಬಕ್ಕೆ ಹೆಣ್ಮಗಳಲ್ಲ, ಎಲ್ಲಾರ ಮನಿಗೂ ಎಲ್ಲಾ ಹೆಣ್ಮಕ್ಳು ಬರ್ತಾರ. ಜಾತ್ರೆ ಅಂದ್ಮ್ಯಾಗ ಅವ್ರಿಗೂ ಒಂದ್ ಪ್ರೀತಿಯಿಂದ ನನ್ ತವ್ರ ಮನಿ ಜಾತ್ರೆ ಐತಿ ಅಂತಂದ್ ಬರ್ತಾರ ಅವ್ರು ಪ್ರೀತಿಯಿಂದ. ಹಂಗಾಗಿ ನಾವು ಆ ಬಂದಂತ ಹೆಣ್ಮಗಳಿಗೆ ನಾವು ಅವ್ರ ಮನ್ಯಾಗ ತುಂಬ್ತಾರ ಇಲ್ಲ ಗೊತ್ತಿಲ್ಲ, ಒಟ್ ನಾವು ನಮ್ಮ ಮನಿ ಹೆಣ್ಮಗಳಂತ ತಿಳ್ಕೊಂಡು ಆ ಎಲ್ಲಾ ಧರ್ಮದವ್ರಿಗೂ ನಾವು ಉಡಿ ತುಂಬಿ ಆಕಿಗೆ ಎಲ್ಲಾ ಅರಿಶಿನ ಕುಂಕುಮ ಹೂವು ಮತ್ತೆ ಉಡಿ ಸಾಮಾನ ಎಲ್ಲಾ ತುಂಬಿ ನಮ್ಮ ಮನಿ ಹೆಣ್ಮಗಳಂತಂದ್ ನಾವು ಪ್ರೀತಿ ತುಂಬಿ ಪ್ರೀತಿ ಕೊಟ್ಟು ಹರಿಸಿ ಇದೊಂದ್ 51ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಆಕಿಗೆ ನಾವು ಅದನ್ನ ಉಡಿ ತುಂಬಿಕೇಶ್ ಕಳ್ಸ್ಬೇಕಂತ ನಾವ್ ಮಾಡೀವ್ರಿ. ನೀವ್ ಹೇಳೋ ಪ್ರಕಾರ ಎಲ್ಲಾ ಸಮುದಾಯದ ಹೆಣ್ಮಕ್ಳಿಗೆ ಉಡಿ ತುಂಬಿ ಕಾರ್ಯಕ್ರಮ ಇಟ್ಕೊಂಡ್ರಿ. ಓಂ ಶ್ರೀ ಶಂಕರೀಕ ಮಾಧವಾಯ ಓಂ ನಮಃ ಓಂ ಸದಾಶಿ ಮಹಾದೇವಾಯ. ಈಗೇನ ಪೂಜೆ ನಮ್ಮ ಜಾತ್ರೆ ಸಂಬಂಧ ಪೂಜೆ ಇಟ್ಕೊಂಡ್ರಲ್ಲಿ ಏನಿದೆ ಪೂಜೆ ವಿಶೇಷ ಏನು? ಇದು ಲಲಿತಾ ಸಹಸ್ರನಾಮ ಪಾರಾಯಣ್ರಿ ಮತ್ತ ಅದ್ರ ಜೊತೆಗೆ ನಾವು ಕುಂಕುಮಾರ್ಚನೆ ಮಾಡ್ಬೇಕಂತೇಳಿ ಹಮ್ಕೊಂಡಿವ್ರಿ. ಅದು ಎದಕ್ಕಂತಂದ್ರ ಈಗ ನಮ್ಮ ಊರಾಗ 51ನೇ ವರ್ಷದ ಜಾತ್ರೆ ಸಂಭ್ರಮದಿಂದ ಆಚರಣೆ ಮಾಡಾಕತ್ತೀವ್ರಿ. ಅದಕ್ಕ ಈಗ ಕುಂಕುಮಾರ್ಚನೆ ಮಾಡಿದ್ರ ನಮ್ಮ ಊರಿಗೂ ಒಳ್ಳೇದಾಗತ್ತ, ಮತ್ ನಮ್ಮ ಊರಿನ ಜನತೆಗೆ ನನ್ನ ನಾಡಿನ ಜನತೆಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲೇವ ಅಂತಂದು ಆ ದೇವಿ ಹತ್ರ ಕೇಳ್ಕೊಂಡು ಇದೊಂದು ಕುಂಕುಮಾರ್ಚನೆ ನಾವ್ ಮಾಡಾಕತ್ತೀವಿ. ನಾಡಿಗೆ ಒಟ್ಟ ಸಮೃದ್ಧಿ ಮಳಿ ಬೆಳೆ ಆಗ್ಲಿ ಅಂತ. ಈಗ ಹೋದ್ರ 50 ವರ್ಷ ಕಷ್ಟ ಮಾಡಕತ್ರ ಮೊದಲಿಂದ ಮಾಡ್ಕೊತ ಬಂದ್ರಿ? ಇಲ್ರಿ ಸರ್, ನಾವು ಮೊದ್ಲಿಂದನೂ ಅತಿ ಸಂಭ್ರಮದಿಂದನ ನಡೆಯುತ್ತಿತ್ರಿ ಸರ್. ಈ ಸಲ ನಾವು ಇನ್ನೂ ಹೆಚ್ಚಿನ ಸಂಭ್ರಮದಿಂದ ಇದು 51ನೇ ಜಾತ್ರೆ ನಾವು ಮಾಡಾಕತ್ತೀವಿ ಸರ್. ಎಷ್ಟು ದಿನದಿಂದ ನೀವು ಇದಕ್ಕೆ ತಯಾರಿ ನಡೆಸಿರಿ? ಇದು 1 ತಿಂಗಳಿಂದ ನಾವು ತಯಾರಿ ನಡೆಸಿವ್ರಿ ಸರ್. 1 ತಿಂಗಳಿಂದ ನಾವು ತಯಾರಿ ನಡೆಸಿವಿ. ಬಹಳ ಸಮೃದ್ಧಿಯಿಂದ ಮಾಡಕತ್ತಿರ್ ಬಿಡ್ರಿ, ನಾವು ನೋಡಿದ್ವಿ. ಹ್ಞೂನ್ರಿ ಸರ್. ಇದನ್ನೆಲ್ಲ ನೋಡಿ ನಮ್ಗೆ ಅದಕ್ಕೆ ನಿಮ್ಗೆ ಮಾತಾಡ್ಸ್ಬೇಕಂತ, ಯಾಕಂದ್ರೆ ಪ್ರಮುಖರು ನೀವು ಐತ್ರಲ್ಲ ಪೂಜೆ ಮಾಡುವಾಗ ಅದಕ್ಕೆ ಭೇಟಿಯಾಗಿ ಮಾತಾಡ್ಸ್ಬೇಕಂತ ಬಂದ್ವಿ. ಸಂತೋಷ. ಮೇಡಮ್ ಅವರ, ಈ 50 ವರ್ಷದ ಸುವರ್ಣ ಸಂಭ್ರಮಾಚರಣೆ ಸಂಬಂಧ ಜಾತ್ರಾ ಕಮಿಟಿ ಅವರು ಬನಶಂಕರಿ ಗುಡಿ ಒಳಗ ಹರಿಜನ ಗಿರಿಜನ ಅಭಿಷೇಕ ಕರ್ಕೊಂಡು ಹೋಗ್ತಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ರತಿ ವರ್ಷದಂತೆ ಈ ವರ್ಷದಂತೆ ಪ್ರತಿ ವರ್ಷನೂ ಫಸ್ಟ್ ಗೆ ಮಡಾಳ ಸಮಾಜದಿಂದ ಅಭಿಷೇಕ ಇರುತ್ತೆ ಜಾತ್ರೆ ದಿನ ರೀ. ಫಸ್ಟ್ ನಾವು ಗರ್ಭಗುಡಿ ಹೋಗಿ ನಮ್ಮ ಮಡಾಳ ಸಮಾಜದವರು ಗರ್ಭಗುಡಿ ಹೋಗಿ ಒಳಗ್ ಹೋಗಿ ನಾವು ಅಭಿಷೇಕ ಮಾಡ್ತೇವೆ. ಆಮೇಲೆ ನಮ್ಮಿಂದ ಹರಿಜನ ಗಿರಿಜನರು ಬಂದು ಹೂವಿನ ಅಲಂಕಾರ ಮಾಡ್ತಾರೆ ತೇರಿಗೆ. ಒಟ್ಟಿನ ಮೇಲೆ ಊರಾಗ ಏನಪ್ಪಾ ಅಂತಂದ್ರೆ ಎಲ್ಲಾರ್ನು ಸಣ್ಣ ಸಮಾಜದವ್ರನ್ನು ಎಲ್ಲಾರ್ನು ಕರ್ಕೊಂಡು ಜಾತ್ರೆ ಮಾಡ್ತಾರಿ. ಅದು ಒಂದು ಊರ್ ಹಿರಿಯರಿಗೆ ಒಂದು ಅಭಿನಂದನೆ ಹೇಳಕ್ ಇಷ್ಟಪಡ್ತೇನ್ರಿ. ನಮ್ಮಂತರ ಎಲ್ಲಾರ್ನು ಗುರುತಿಸ್ತಾರಲ್ಲ, ನಮ್ಗೆ ಬಾಳ ಸಂತೋಷ ರೀ. ಇಷ್ಟೆಲ್ಲ ಆಡಂಬರ ಮಾಡಿ ಜಾತ್ರೆ ಮಾಡಿದ್ರಲ್ಲ, ಈ ಜಾತ್ರೆ ಮಾಡಿದ್ರಲ್ಲ ನೀವು ಎಲ್ಲಾ ಸಮಾಜದವ್ರು ಕರ್ಕೊಂಡು ಮಾಡಿದ್ರು? ನೀವು ಅಷ್ಟಕ್ಕೆ ನಿಮ್ಮಷ್ಟಕ್ಕೆ ನೀವು ಕೆಲವೇ ಬಂದಿನ ಆಯ್ಕೆ ಮಾಡ್ಕೊಂಡ್ರೆ ಹೆಂಗ್ ಮಾಡಿದ್ರೆ? ಎಲ್ಲಾ ಸಮಾಜದವ್ರು ಶೇರ್ ಮಾಡಿವ್ರಿ ಸರ್. ಎಷ್ಟದಾವ್ ನಿಮ್ ಊರ ಜಾತಿ? 26 ಜಾತಿ ಅದಾವ. ಆ 26 ಜಾತಿ ಕರ್ಕೊಂಡು ಏನ್ ಅನ್ಸುತ್ತೆ? ಬಾಳ ಖುಷಿ ಅನ್ಸತ್ರಿ ನಮಗೆ. ಅಂದ್ರ ಪ್ರತಿಯೊಬ್ರು ಎಲ್ಲಾ ಜಾತಿಯವ್ರು ಸೇರಿ ಮಾಡೋದಂದ್ರ ನಮ್ಮೂರಾಗ ಅನ್ಸತ್ರಿ. ನೀವು ಈ ಊರ್ ಸೊಸಿನೂ ಈ ಊರ್ ಮಗಳು? ಸೊಸಿನೂ ಹೌದು, ಮಗಳು ಹೌದು. ಅಲ್ಲ, ನಿಮ್ ತವ್ರ ಮನಿ ಇದೇ ನಮ್ದು ಸುಳಿಭಾವಿನ. ಹೌದ್ರಿ. ನಾ ಯಾಕೆ ಹೇಳಿದ್ನಂದ್ರೆ ಸೊಸಿಯಾಗಿ ಬಂದಿದ್ರಪ್ಪ ಅಂದ್ರೆ ನಿಮ್ ಊರೊಳಗ ಹೆಂಗ್ ಜಾತ್ರೆ ಮಾಡ್ತಾರ ಅಂತ ಕೇಳ್ತಿದ್ದೆ. ಇಲ್ಲಲ್ಲ, ಎರಡು ಇದೆಲ್ಲ. ಈ ತರ ಸಂಭ್ರಮ ಮಾಡೋದ್ರಿಂದ ಬಹಳ ಖುಷಿ ಅನ್ಸುತ್ತೆ. ಖುಷಿ ಅನ್ಸುತ್ರಿ, ಎಲ್ರು ಖುಷಿ ಪಟ್ರಿ ಅವತ್ತ ಸಾಮೂಹಿಕ ಕುಂಕುಮಾರ್ಚನೆ ಅದನ್ನೆಲ್ಲ. ಮತ್ತೆ ಇನ್ನೊಂದು ಊರಿಗೆ ಹೆಣ್ಮಕ್ಳು ನೀವೇನ್ ಸಂದೇಶ ಕೊಡ್ತೀರಿ? ಸಂದೇಶ ಏನ್ ಕೊಡ್ತೀರಿ ಇದ್ರ ಮುಖಾಂತರ, ಈ ಕಾರ್ಯಕ್ರಮದ ಮುಖಾಂತರ? ಈ ತರ ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲಾರು ಊರಾಗ ಮಾಡಿರ್ತಾರೆ, ಹೇಳ್ರಿ. ಮತ್ತೆ ಜನರಿಗೆ ಕ್ಯಾಮ್ರಾ ನೋಡಿ ಹೇಳ್ರಿ. ಈ ತರ ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲಾ ಜನರಿಗೂ ಖುಷಿ ಅನ್ಸುತ್ತೆ. ಆಮೇಲೆ ಎಲ್ಲಾ ಪ್ರತಿಯೊಂದು ಜಾತಿಯವರು ಸೇರಿ ಮಾಡಾತೀವಲ್ಲ, ಅದು ಒಂಥರ ವಿಶೇಷ ಇದೆ. ಮಹೋತ್ಸವದಲ್ಲಿ ಪೂಜಾ ಪುನಸ್ಕಾರಗಳನ್ನು ಎಲ್ಲ ಸಾಮೂಹಿಕ ಮುತ್ತೈದೆಯರು ಸೇರಿ ಪೂಜೆ ಮಾಡೋದರಿಂದ ಊರಿಗೆ ಒಳ್ಳೇದಾಗುತ್ತಾ. ಅದೇ ರೀತಿ ಬೇರೆ ಊರಿನವರು ಎಲ್ಲರೂ ಸೇರಿ ನಿಮ್ಮ ಜಾತ್ರಾ ಕಮಿಟಿ ಹಿರಿಯರಿಗೆ ಕೇಳಿ ನೀವು ಈ ತರ ಪೂಜೆ ಮಾಡಿದ್ರೆ ಊರಿಗೆ ಒಳ್ಳೇದಾಗುತ್ತೆ. ಎಲ್ಲಾ ಮಹಿಳೆಯರು ಸೇರಿ ಈ ತರ ಪೂಜೆ ಮಾಡಿದ್ರೆ ಊರಲ್ಲಿ ಬೆಳೆ ಚೆನ್ನಾಗಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ.